ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2026 ಜೂನ್ 29ನೇ ತಾರೀಕು ಹುಣ್ಣಿಮೆಯ ಸ್ನೇಹಿತರೆ, ಜ್ಯೇಷ್ಠ ಹುಣ್ಣಿಮೆ ಅಂತಲೇ ಹೇಳಬಹುದು ಮತ್ತು ವಟ ಪೂರ್ಣಿಮೆಯ ಪವಿತ್ರ ದಿನವಾಗಿದೆ. ಈ ದಿನ ಲಕ್ಷ್ಮೀನಾರಾಯಣರ ಪೂಜೆ ಮತ್ತು ವ್ರತಗಳನ್ನು ಮಾಡುವುದರಿಂದ ಅಪಾರ ಸಂಪತ್ತು, ಅದೃಷ್ಟ ಮತ್ತು ಕುಟುಂಬದ ಏಳಿಗೆಯನ್ನು ಪಡೆಯಬಹುದು ಎಂಬ ಅಪಾರ ನಂಬಿಕೆ ಇದೆ ಅಂತಲೇ ಹೇಳಬಹುದು. ಈ ದಿನದಿಂದ ಈ 6 ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಗುರು ಸಂಚಾರ ಕೂಡ ಇದೆ ಸ್ನೇಹಿತರೆ. ಈ ದಿನ ಸಾಕಷ್ಟು ಅದೃಷ್ಟದ ಫಲಗಳನ್ನು ಈ 6 ರಾಶಿಯವರು ಗಳಿಸಲಿದ್ದೀರಿ. ಈ 6 ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಆನಂತರ ಈ 6 ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ದಿನದ ಪಂಚಾಂಗ ಹಾಗೂ ಧಾರ್ಮಿಕ ಮಹತ್ವದ ವಿವರಗಳನ್ನು ತಿಳಿಸೋದಾದರೆ ಸ್ನೇಹಿತರೆ, ಲಕ್ಷ್ಮೀನಾರಾಯಣ ಪೂಜೆ. ಈ ಹುಣ್ಣಿಮೆಯಂದು ಜನರು ಭಕ್ತಿಯಿಂದ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಆರಾಧಿಸುತ್ತಾರೆ. ಇದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ವಟ ಪೂರ್ಣಿಮೆ. ಮುತ್ತೈದೆಯರು ತಮ್ಮ ಪತಿಯ ಆಯುಸ್ಸು, ಆರೋಗ್ಯಕ್ಕಾಗಿ ಮತ್ತು ಒಳಿತಿಗಾಗಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ಹುಣ್ಣಿಮೆಯ ತಿಥಿ ಪಂಚಾಂಗದ ಪ್ರಕಾರ ಹೇಳೋದಾದರೆ ಜೂನ್ 29, 2026ರಂದು ನಸುಕಿನ ಜಾವ 3:06ರಿಂದ ಶುರುವಾದರೆ ಸ್ನೇಹಿತರೆ, ಹುಣ್ಣಿಮೆಯ ತಿಥಿ ಮುಕ್ತಾಯ ಜೂನ್ 30, 2026ರಂದು ಮುಂಜಾನೆ 5:26ಕ್ಕೆ ಮುಕ್ತಾಯಗೊಳ್ಳಲಿದೆ. ಇನ್ನು ಸಾಕಷ್ಟು ಜನ ಕೇಳ್ತಾ ಇರ್ತೀರಾ, ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡಿ ಅಂತ ಪ್ರತಿಯೊಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ಕೇಳ್ತಾ ಇರ್ತೀರಾ. ಹೌದು, ಹುಣ್ಣಿಮೆಯಂದು ಚಂದ್ರನು ಪೂರ್ಣ ಪ್ರಕಾಶಮಾನವಾಗಿರುತ್ತಾನೆ. ಚಂದ್ರನು ಮನಸ್ಸು ಮತ್ತು ಭಾವನೆಗಳ ಅಧಿಪತಿಯಾಗಿರುವುದರಿಂದ ಈ ದಿನದ ಪ್ರಕಾಶವು ಭೂಮಿಯ ಮೇಲೆ ಸ್ನೇಹಿತರೆ ವಿಶೇಷ ಶಕ್ತಿಯನ್ನು ಬೀರುತ್ತದೆ. ಪ್ರಕೃತಿಯ ಶಕ್ತಿಗಳು ಸಮತೋಲನದಲ್ಲಿರುವುದರಿಂದ ಧ್ಯಾನ, ಪೂಜೆ ಮತ್ತು ದಾನ ಧರ್ಮಗಳನ್ನು ಮಾಡಲು ಈ ದಿನ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಸೊ ಹಾಗಾಗಿ ಸ್ನೇಹಿತರೆ, ಈ ದಿನ ತಪ್ಪದೆ ಎಲ್ಲರೂ ಕೂಡ ಈ 6 ರಾಶಿಯವರು ಅಂತ ನಾನು ತಿಳಿಸ್ತಿಲ್ಲ, ಎಲ್ಲರೂ ಕೂಡ ಸ್ನೇಹಿತರೆ ಈ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹುಣ್ಣಿಮೆ ದಿನ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ವಸ್ತ್ರ ಅಂದರೆ ಬಟ್ಟೆ ದಾನ, ಅನ್ನದಾನ ಮತ್ತು ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಪರಿಹಾರವನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ 6 ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಹೌದು, ಸಾಕಷ್ಟು ಬದಲಾವಣೆಯನ್ನು ಪ್ರತಿಯೊಬ್ಬ ರಾಶಿಯವರು ಈ ದಿನದಿಂದ ನೋಡಲಿದ್ದೀರಿ ಸ್ನೇಹಿತರೆ. ಏಕೆಂದರೆ ಇದೇ ಜೂನ್ ಹುಣ್ಣಿಮೆ ದಿನ ಈ 6 ರಾಶಿಯವರಿಗೆ ಗುರುವಿನ ವಿಶೇಷ ಕೃಪೆ, ಎಲ್ಲದರಲ್ಲೂ ಯಶಸ್ಸು, ಹಣ ಅಂತಲೇ ಹೇಳಬಹುದು. ಪ್ರಬಲ ಗ್ರಹಗಳ ಮಹಾಸಂಯೋಗದಿಂದಾಗಿ ಜೂನ್ 29ರಂದು ಕಟಕ ರಾಶಿಯಲ್ಲಿ ಜ್ಯೋತಿಷ್ಯದಲ್ಲೇ ಅತ್ಯಂತ ಶುಭ ಯೋಗ ರೂಪುಗೊಳ್ಳುವುದು. ಈ ಯೋಗ ಕೆಲ ರಾಶಿಯವರ ಹಣಕಾಸಿನ ಸ್ಥಿತಿಯಲ್ಲಿ ಬಲ ತುಂಬಬಹುದು. ಬಡವ ಕೂಡ ಶ್ರೀಮಂತನಾಗುವಂತಹ ಯೋಗವಿರುತ್ತದೆ. ಹಾಗಾದರೆ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುವುದು? ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾದ ಗಜಕೇಸರಿ ಯೋಗ ಗುರು ಹಾಗೂ ಚಂದ್ರನ ಸ್ಥಾನದಿಂದಾಗಿ ರೂಪುಗೊಳ್ಳುತ್ತಿದೆ. ಪ್ರಸ್ತುತ ಗುರು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ.
ಇದೇ ಜೂನ್ 29ರಂದು ಸಂಜೆ 6:48ರಂದು ಚಂದ್ರ ಕಟಕ ರಾಶಿಗೆ ಸ್ಥಾನ ಬದಲಾಯಿಸುವುದರ ಮೂಲಕ ಇದರಿಂದಾಗಿ ಗಜಕೇಸರಿ ಯೋಗ ರೂಪುಗೊಳ್ಳುತ್ತದೆ. ಗುರು ಕರ್ಕ ರಾಶಿಯಲ್ಲಿ ಉತ್ತುಂಗದಲ್ಲಿರುವುದರಿಂದ ಕೆಲವು ರಾಶಿಗಳಿಗೆ ಅನಿರೀಕ್ಷಿತ ಹಾಗೂ ಅದ್ಭುತ ಫಲಗಳನ್ನು ನೀಡುತ್ತಾನೆ. ನವಗ್ರಹಗಳಲ್ಲಿ ಗುರು ಸಂಪೂರ್ಣವಾಗಿ ಶುಭ ಗ್ರಹ. ವ್ಯಕ್ತಿಯ ಜೀವನದಲ್ಲಿ ಮದುವೆ ಮತ್ತು ಸಂತಾನ ಪ್ರಾಪ್ತಿಯಂತಹ ಶುಭ ಘಟನೆಗಳಿಗೆ ಗುರುದೇವನ ಕೃಪೆ ಅಗತ್ಯ. ಅದೇ ರೀತಿ ಉತ್ತಮ ಉದ್ಯೋಗವನ್ನು ಪಡೆಯಲು, ಹಣವನ್ನು ಗಳಿಸಲು ಮತ್ತು ಕೆಲಸದಲ್ಲಿ ಬಡ್ತಿಯನ್ನು ಪಡೆಯಲು ಗುರು ಅನುಗ್ರಹ ಇರಲೇಬೇಕು. ಅದಕ್ಕಾಗಿಯೇ ಗುರುವನ್ನು ನೋಡುವುದು ಕೋಟಿ ಪ್ರಯೋಜನಗಳು ಎಂದು ಹೇಳಲಾಗುತ್ತದೆ. ಹಾಗಾದರೆ ಈ 12 ರಾಶಿಯವರು ಯಾರು ಗಜಕೇಸರಿ ಯೋಗದ ಶುಭ ಫಲಗಳನ್ನು ಪಡೆಯುತ್ತಾರೆ? ಈ ದಿನ ಅಂದರೆ ಹುಣ್ಣಿಮೆಯ ದಿನದಿಂದ ಈ 6 ರಾಶಿಯವರ ಅದೃಷ್ಟ ಯಾವ ರೀತಿ ಕುಲಾಯಿಸಲಿದೆ? ಕಟಕ ರಾಶಿಯಲ್ಲಿ ಗುರು ಚಂದ್ರ ಒಟ್ಟಾಗಿ ಸಾಗುವುದರಿಂದ ಯಾರಿಗೆ ಹಠಾತ್ ಅದೃಷ್ಟ ಸಿಗುತ್ತದೆ? ನಿಮ್ಮ ರಾಶಿಗೆ ಗುರು ಚಂದ್ರ ಸಂಚಾರ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ಸಂಪೂರ್ಣವಾಗಿ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಈ ರಾಶಿಯನ್ನು ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಫಲಗಳನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಮೊದಲನೇ ಅದೃಷ್ಟ ರಾಶಿ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಜೂನ್ 29ನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆಯ ದಿನ ಅಥವಾ ವಟ ಸಾವಿತ್ರಿ ಹುಣ್ಣಿಮೆಯ ದಿನ ಅದೃಷ್ಟ ಹಿಂಬಾಲಿಸುವುದು. ಈ ಸಮಯದಲ್ಲಿ ನಿಮ್ಮ ಜಾತಕದ ಸಂತೋಷದ ಮನೆಯಲ್ಲಿ ಗುರು ಸಂಚಾರ ಮಾಡಲಿದ್ದಾರೆ. ಈ ಗುರುವಿನ ಸಂಚಾರವು ನಿಮಗೆ ಸುವರ್ಣ ಸಮಯವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಸ್ನೇಹಿತರೆ ಸಂತೋಷ ಮತ್ತು ಶಾಂತಿಯನ್ನು ಹೆಚ್ಚಿಸುವುದು. ಈ ವೇಳೆ ನಿಮ್ಮ ಕುಟುಂಬದಲ್ಲಿನ ಅವ್ಯವಸ್ಥೆ ನಿವಾರಣೆಯಾಗಿ ಏಕತೆ ಮತ್ತು ಸಂತೋಷವು ನೆಲೆಗೊಳ್ಳುತ್ತದೆ. ನೀವು ಕುಟುಂಬದ ಕಲ್ಯಾಣದ ಬಗ್ಗೆ ಕಾಳಜಿ ವಹಿಸುವಿರಿ. ಅಲ್ಲದೆ ಮನೆ, ಭೂಮಿ ಅಥವಾ ವಾಹನವನ್ನು ಖರೀದಿಸುವಂತಹ ನಿಮ್ಮ ದೀರ್ಘಕಾಲದ ಕನಸು ನನಸಾಗಬಹುದು. ಪೂರ್ವಜರ ಆಸ್ತಿಗಳ ಮೂಲಕ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಹೊಸ ಮನೆಯನ್ನು ನಿರ್ಮಿಸುವ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುವಂತಹ ಸಾಧ್ಯತೆಗಳು ಕೂಡ ಇವೆ. ಗುರು ದೃಷ್ಟಿ ನಿಮ್ಮ ರಾಶಿಯ 8, 10 ಮತ್ತು 12ನೇ ಮನೆಗಳ ಮೇಲೆ ಬೀಳುವುದರಿಂದ ದೀರ್ಘಕಾಲದ ರೋಗಗಳು ಗುಣವಾಗುತ್ತವೆ. ನಿಮಗೆ ಕೆಲಸದಲ್ಲಿ ಬಡ್ತಿ ಸಿಗಬಹುದು. ವಿದೇಶ ಪ್ರಯಾಣದ ಅವಕಾಶ ನಿಮಗೆ ಸಿಗಲಿದೆ. ಗುರುವಾರದಂದು ಸ್ನೇಹಿತರೆ ಗುರುದೇವನಿಗೆ ಕಡಲೆಕಾಳುಗಳು ಹಾರ ಹಾಕಿ ಮತ್ತು ತುಪ್ಪದ ದೀಪಗಳನ್ನು ಬೆಳಗಿಸುವ ಮೂಲಕ ದಕ್ಷಿಣಾಮೂರ್ತಿ ಅಥವಾ ಗುರುದೇವನನ್ನು ಪೂಜಿಸುವುದರಿಂದ ಹೆಚ್ಚಿನ ಲಾಭವಾಗುತ್ತದೆ ವೃಷಭ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ ಇದೇ ಜೂನ್ 29ನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆ ಅಥವಾ ವಟ ಸಾವಿತ್ರಿ ಹುಣ್ಣಿಮೆಯ ದಿನದಿಂದ ಸಿಂಹ ರಾಶಿಯವರಿಗೆ ಗುರುವಿನ ಸಂಪೂರ್ಣ ಅನುಗ್ರಹ ಇರಲಿದೆ. ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಪ್ರಯತ್ನಗಳಲ್ಲಿ ಯಶಸ್ಸನ್ನು ನೋಡುವಂತಹ ಸಮಯ ಇದು. ಎಲ್ಲ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿ ಹಾಗೂ ಧೈರ್ಯ ದ್ವಿಗುಣವಾಗುವುದು ಸ್ನೇಹಿತರೆ. ನಿಮಗೆ ಇದ್ದ ಅಡಚಣೆಗಳು ಕ್ರಮೇಣವಾಗಿ ನಿವಾರಣೆಯಾಗಿ ಹಂತವಾಗಿ ಯಶಸ್ಸು ದೊರೆಯುತ್ತದೆ. ಕಿರಿಯ ಸಹೋದರ ಸಹೋದರಿಯರಿಂದ ನಿರೀಕ್ಷಿತ ಸಹಾಯ ಸರಿಯಾದ ಸಮಯದಲ್ಲಿ ಲಭ್ಯವಾಗುತ್ತದೆ. ಅವರೊಂದಿಗಿನ ನಿಮ್ಮ ಸಂಬಂಧ ಅಭಿವೃದ್ಧಿ ಹೊಂದುವುದು. ನೀವು ಸ್ವಂತ ಕೆಲಸ, ವ್ಯವಹಾರ ಅಥವಾ ವ್ಯಾಪಾರಕ್ಕಾಗಿ ಪ್ರಯತ್ನಿಸಬಹುದು. ಅದರಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಹಣ ಬಂದು ನಿಮ್ಮ ಜೇಬು ತುಂಬಲು ಹಲವು ಮಾರ್ಗಗಳನ್ನು ಗುರುದೇವ ಸೃಷ್ಟಿಸಲಿದ್ದಾನೆ. ಕೆಲಸ ಹುಡುಕುತ್ತಿರುವಂತಹ ಜನರಿಗೆ ಉತ್ತಮ ಅರ್ಹವಾದಂತಹ ಉದ್ಯೋಗಗಳು ಸಿಗುತ್ತವೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿಯೊಂದಿಗೆ ಬದಲಾವಣೆಗಳು ಸಿಗಲಿದೆ. ದೀರ್ಘಾವಧಿಯ ಸಾಲದ ಸಮಸ್ಯೆಗಳು ದೂರವಾಗುವಂತಹ ಸಮಯ ಇದು. ಅಲ್ಲದೆ ದೀರ್ಘಕಾಲದವರೆಗೆ ರೋಗಗಳಿಂದ ಬಳಲುತ್ತಿರುವವರಿಗೆ ರೋಗಗಳು ಗುಣವಾಗುತ್ತವೆ ಮತ್ತು ಅವರ ಆರೋಗ್ಯ ವೃದ್ಧಿಸುವುದು. ಶುಭ ಕಾರ್ಯಕ್ರಮಗಳನ್ನು ನಡೆಸಲು ಇದ್ದ ಅಡೆತಡೆಗಳು ದೂರವಾಗುವಂತಹ ಪರ್ವಕಾಲ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ. ಧನುರಾಶಿಯವರಿಗೆ ಇದೇ ಜೂನ್ 29ನೇ ತಾರೀಕು ಈ ರಾಶಿಯವರಿಗೆ ಗುರು ಚಂದ್ರನ ಸ್ಥಾನ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು. ಹಿಂದೆ ಮಾಡಿದ ಸಾಲಗಳನ್ನೆಲ್ಲ ನೀವು ತೀರಿಸುವಿರಿ. ಆರ್ಥಿಕ ಅಭಿವೃದ್ಧಿ ಕಾಣುವಂತಹ ಸಮಯ ಇದು. ಹಣದ ಆದಾಯ
ಅಭಿವೃದ್ಧಿ ಕಾಣಲಿದ್ದೀರಿ. ಹಣದ ಆದಾಯ ಸಾಮಾನ್ಯಕ್ಕಿಂತ ದ್ವಿಗುಣವಾಗುವುದು. ಸಮಾಜದಲ್ಲಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಿನ ಗೌರವ ಕೀರ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ. ಅಲ್ಲದೆ ವಿದೇಶದಲ್ಲಿ ಅಧ್ಯಯನವನ್ನು ಮಾಡಿ ಮತ್ತು ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಕೆಲಸ ಸಿಗಬಹುದು. ವಿದೇಶಕ್ಕೆ ಹೋಗಲು ವೀಸಾ ಪಡೆಯುತ್ತೀರಿ. ನಿಮ್ಮ ಕೈಯಲ್ಲಾದ ಪ್ರಯತ್ನವನ್ನು ಮಾಡಿ ಸಂತೋಷ ವೃದ್ಧಿಯಾಗಲಿದೆ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ನೀವು ಕಾಣಲಿದ್ದೀರಿ. ಅನಾವಶ್ಯಕ ಖರ್ಚು ಮಾಡಲು ಹೋಗಬೇಡಿ. ಅಂದರೆ ಅನಾವಶ್ಯಕ ಖರ್ಚು ಮಾಡುವ ಬದಲು ಕೈಯಲ್ಲಿರುವ ಹಣವನ್ನು ಮನೆ ಖರೀದಿ ಮಾಡಿ, ವಾಹನ, ಚಿನ್ನಾಭರಣ ಖರೀದಿ ಇತ್ಯಾದಿ ಸ್ನೇಹಿತರೆ ಮಾಡುವುದರಿಂದ ಉದ್ದೇಶಗಳಿಗಾಗಿ ಖರ್ಚು ಮಾಡುವುದು ಉತ್ತಮ. ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗುವುದು. ಧನುರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಇದೇ ಜೂನ್ 29ರ ನಂತರ ಅವಧಿ ಅದ್ಭುತವಾಗಿದೆ. ಈ ಸಮಯದಲ್ಲಿ ಹಠಾತ್ ಆದಾಯ ಕೈ ಸೇರಲಿದೆ. ಎಲ್ಲ ಹಣ ಅನಿರೀಕ್ಷಿತ ಕಡೆಯಿಂದ ಬಂದು ಜೋಬು ಸೇರಬಹುದು ಅಥವಾ ಜೋಬು ತುಂಬಿಕೊಳ್ಳುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತುಂಗಕ್ಕೇರುವುದು. ಮನೆ, ಹಣ ಸೇರಿದಂತೆ ಹೊಸ ಆಸ್ತಿಗಳನ್ನು ಖರೀದಿಸಬಹುದು. ಕುಂಭರಾಶಿಯವರು ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ತೊಡಗಿರುವಂತಹ ಜನರು ಹಿಂದಿಗಿಂತಲೂ ಲಾಭವನ್ನು ಪಡೆಯಲಿದ್ದೀರಿ. ಹೊಸ ಹೂಡಿಕೆಗಳು ಲಾಭವನ್ನು ತರುವಂತಹ ಸಮಯ ಇದು. ಅಲ್ಲದೆ ನೀವು ಪ್ರಗತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಉದ್ಯೋಗದಲ್ಲಿರುವವರು ತಮ್ಮ ಕಠಿಣ ಪರಿಶ್ರಮಕ್ಕೆ ಹೊಸ ಜವಾಬ್ದಾರಿಗಳಿಗೆ ಮತ್ತು ಉನ್ನತ ಹುದ್ದೆಯನ್ನು ಪಡೆಯಬಹುದು. ಇನ್ನು ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ. ಲಾಭ ಗಮನಾರ್ಹವಾಗಿ ಸ್ನೇಹಿತರೆ ದ್ವಿಗುಣವಾಗುವಂತಹ ಸಮಯ ಇದು. ಹೊಸ ವ್ಯಾಪಾರ ಅಥವಾ ಶಾಖೆಗಳನ್ನು ಪ್ರಾರಂಭಿಸಲು ಯೋಚಿಸುವವರಿಗೆ ಇದು ಅನುಕೂಲಕರ ಅವಧಿಯಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಯೋಜಿತ ಹೂಡಿಕೆಗಳನ್ನು ಮಾಡುವ ಮೂಲಕ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರೆ. ಅದೇ ರೀತಿ ಈ ದಿನದವರೆಗೆ ಮುಂದೂಡಲ್ಪಡುವಂತಹ ಮದುವೆಗಳು ಯಶಸ್ವಿಯಾಗಿ ನಡೆಯುತ್ತವೆ ಮುಂದಿನ ದಿನಗಳಲ್ಲಿ. ಜೊತೆಗೆ ಓದು ಮುಗಿಸಿ ಕೆಲಸ ಹುಡುಕುತ್ತಿರುವವರಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗಬಹುದು. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ನಿರೀಕ್ಷಿತ ವೇತನ ಹೆಚ್ಚಳ ಮತ್ತು ಬಡ್ತಿ ದೊರೆಯುವುದು. ವ್ಯಾಪಾರದಲ್ಲಿ ಹೂಡಿಕೆಯಿಂದ ಆದಾಯವು ಹಲವಾರು ಪಟ್ಟು ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ಕುಂಭರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ. ಮೀನರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಈ ಹುಣ್ಣಿಮೆಯ ದಿನದಿಂದ ಗಜಕೇಸರಿ ಯೋಗ ಕೂಡ ಇದೆ. ಗಜಕೇಸರಿ ಯೋಗದಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ. ನಿಮ್ಮ ತೊಂದರೆಗಳು ಮತ್ತು ಚಿಂತೆಗಳು ಕೊನೆಗೊಳ್ಳುವಂತಹ ಸಮಯ. ಹಣ ಮತ್ತು ಬೆಲೆ ಬಾಳುವಂತಹ ವಸ್ತುಗಳನ್ನು ಹೊಂದಿರುವವರು ಎಚ್ಚರಿಕೆಯಿಂದ ಮತ್ತು ಅರಿವಿನಿಂದ ಪ್ರಯಾಣಿಸಬೇಕು. ಕೆಲಸದಲ್ಲಿ ಅನಗತ್ಯ ಸಂಭಾಷಣೆಗಳನ್ನು ತಪ್ಪಿಸುವುದು ಉತ್ತಮ. ಕೆಲಸದಲ್ಲಿ ಹೆಚ್ಚುವರಿ ಕಾಳಜಿ ಮತ್ತು ಎಚ್ಚರಿಕೆಯಿಂದ ವರ್ತಿಸುವುದು ಅವಶ್ಯಕ. ನಿಮಗೆ ವಹಿಸಲಾದಂತಹ ಜವಾಬ್ದಾರಿಗಳನ್ನು ತಪ್ಪಿಸದೆ ಅಥವಾ ಮುಂದೂಡದೆ ತ್ವರಿತವಾಗಿ ಪೂರ್ಣಗೊಳಿಸುವುದು ಒಳ್ಳೆಯದು. ಕುಟುಂಬ ದೇವತೆ ದೇವಾಲಯಕ್ಕೆ ಭೇಟಿ ನೀಡಿ ಪೂಜಿಸುವುದರಿಂದ ನಿಮ್ಮ ದಾರಿಗೆ ಬರುವ ಅಡೆತಡೆಗಳು ನಿವಾರಣೆಯಾಗಿ ಪ್ರಯೋಜನಗಳನ್ನು ನೋಡಲಿದ್ದೀರಿ, ದೊರೆಯಲಿದೆ. ಪತಿ ಮತ್ತು ಪತ್ನಿಯ ನಡುವಿನ ಬಾಂಧವ್ಯ ಹೆಚ್ಚಾಗುವುದು. ಗುರುವಿನ ಬಲದಿಂದ ನೀವು ಮುಟ್ಟುವಂತಹ ಎಲ್ಲವೂ ಚಿನ್ನವಾಗುತ್ತದೆ. ನಿಮ್ಮ ದೀರ್ಘಕಾಲದ ಆಸೆಗಳು ಈಡೇರುವಂತಹ ಸಮಯ ಇದು. ವ್ಯಾಪಾರ ಮತ್ತು ವ್ಯವಹಾರದಲ್ಲಿನ ನಿಮ್ಮ ಹೂಡಿಕೆಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದಂತಹ ಸಾಲಗಳು ಮತ್ತು ಗುಣಪಡಿಸಲಾಗದಂತಹ ಕಾಯಿಲೆಗಳು ನಿವಾರಣೆಯಾಗುತ್ತವೆ. ಯಶಸ್ಸಿನ ಮೇಲೆ ಯಶಸ್ಸನ್ನು ನೀವು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಮೀನರಾಶಿಯವರು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಮೀನರಾಶಿಯವರು ಗಳಿಸಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇದೇ ಜೂನ್ 29ನೇ ತಾರೀಕು ಶಕ್ತಿಶಾಲಿಯಾದಂತಹ ಗಜಕೇಸರಿ ಯೋಗ ಜೊತೆಗೆ ಹುಣ್ಣಿಮೆ ಕೂಡ ಇದೆ. ಈ ದಿನದಿಂದ ಕನ್ಯಾ ರಾಶಿಯವರಿಗೆ ಗುರು ಚಂದ್ರನ ಸ್ಥಾನ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ಸ್ನೇಹಿತರೆ. ನಿಮಗೆ
ಹಿಂದೆ ಮಾಡಿದ್ದ ಸಾಲಗಳನ್ನೆಲ್ಲ ನೀವು ತೀರಿಸಿದಿರಿ. ಮುಂದಿನ ದಿನಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಕಾಣುವಂತಹ ಸಮಯ ಇದು. ಹಣದ ಆದಾಯ ಸಾಮಾನ್ಯಕ್ಕಿಂತ ದ್ವಿಗುಣವಾಗಬಹುದು. ಸಮಾಜದಲ್ಲಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಿನ ಗೌರವ ಕೀರ್ತಿ ಹೆಚ್ಚಾಗಲಿದೆ. ಅಲ್ಲದೆ ವಿದೇಶದಲ್ಲಿ ಅಧ್ಯಯನವನ್ನು ಮಾಡಿ ಮತ್ತು ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಕೆಲಸ ಸಿಗಬಹುದು. ವಿದೇಶಕ್ಕೆ ಹೋಗಲು ವೀಸಾವನ್ನು ಪಡೆಯುತ್ತೀರಿ. ನಿಮ್ಮ ಕೈಯಲ್ಲಾದ ಪ್ರಯತ್ನ ಮಾಡಿ ಸಂತೋಷ ವೃದ್ಧಿಯಾಗಲಿದೆ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ನೀವು ಕಾಣಲಿದ್ದೀರಿ. ಅನಾವಶ್ಯಕ ಖರ್ಚು ಮಾಡುವ ಬದಲು ಕೈಯಲ್ಲಿರುವ ಹಣವನ್ನು ಸ್ನೇಹಿತರೆ ಮನೆ ಖರೀದಿ, ಚಿನ್ನ, ಬೆಳ್ಳಿ ಆಭರಣವನ್ನು ಖರೀದಿ ಮಾಡುವುದು, ವಾಹನವನ್ನು ಖರೀದಿ ಮಾಡುವುದು ಇತ್ಯಾದಿ ಉದ್ದೇಶಗಳಿಗಾಗಿ ನೀವು ಖರ್ಚು ಮಾಡುವುದರಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉತ್ತಮ ರಿಸಲ್ಟ್ ಸಿಗಲಿದೆ. ಇದರಿಂದ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಕನ್ಯಾ ರಾಶಿಯವರಿಗೆ ಸಾಲದ ಸಮಸ್ಯೆಗಳು ದೂರವಾಗುವಂತಹ ಸಮಯ ಇದು. ಅಲ್ಲದೆ ದೀರ್ಘಕಾಲದವರೆಗೆ ರೋಗಗಳಿಂದ ಬಳಲುತ್ತಿರುವವರಿಗೆ ರೋಗಗಳು ಗುಣವಾಗುತ್ತವೆ ಮತ್ತು ಅವರ ಆರೋಗ್ಯ ವೃದ್ಧಿಸಬಹುದು. ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಕ್ರಮಗಳನ್ನು ನಡೆಸಲು ಇದ್ದ ಅಡೆತಡೆಗಳು ದೂರವಾಗುವಂತಹ ಪರ್ವಕಾಲ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಸಮಸ್ಯೆಗಳೆಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಒಟ್ಟಾರೆಯಾಗಿ ಸ್ನೇಹಿತರೆ ಈ 6 ರಾಶಿಯವರಿಗೆ ಸಾವಿತ್ರಿ ಹುಣ್ಣಿಮೆಯ ದಿನ ಅಥವಾ ಜ್ಯೇಷ್ಠ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವಾಗ ಪೂಜೆಯನ್ನು ಸಲ್ಲಿಸಬೇಕು, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಸಿಂಪಲ್ಲಾಗಿ ನಿಮಗೆ ಅರ್ಥವಾಗಿರೋ ರೀತಿಯಲ್ಲಿ ತಿಳಿಸ್ಬಿಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಇದ್ರ ಮೇಲೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಗುರುಬಲ, ಶನಿಬಲ ಎರಡೂ ಕೂಡ ಸಿಕ್ಕಿ ಮಹಾಲಕ್ಷ್ಮಿಯ ಕೃಪೆಯಿಂದ ಮನೆಯಲ್ಲಿದ್ದಂತಹ ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಸುಖ ಸಂಪತ್ತು ನೆಮ್ಮದಿ ಹೆಚ್ಚಳವಾಗಲಿ ಅಂತ ಕೇಳ್ಕೊತಾ ವಿಡಿಯೋವನ್ನು ಎಂಡ್ ಮಾಡಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.